ಬೇಸಿಗೆಯ ಬಿಸಿ ತಾಪಕ್ಕೆ ಪಾನೀಯಗಳ ಮೊರೆ ಹೋಗೋದು ಸಹಜ. ಎಳನೀರು, ಮಜ್ಜಿಗೆ, ಸೋಡಾ, ಹಣ್ಣಿನ ರಸ, ಜ್ಯೂಸ್ ಹೀಗೆ ಅನೇಕ ಪಾನೀಯಗಳ ಮೊರೆ ಹೋಗ್ತೇವೆ. ಅದಕ್ಕೆ ಕಬ್ಬಿನ ಹಾಲು ಕೂಡ ಹೊರತಾಗಿಲ್ಲ. ಬೇಸಿಗೆಯಲ್ಲಿ ಕಬ್ಬಿನ ಹಾಲಿಗೆ ಬಹುಬೇಡಿಕೆ ಇರುತ್ತೆ. ಕಬ್ಬಿನ ಹಾಲಿಗೆ ಸ್ವಲ್ಪ ಐಸ್ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಸಾಕು, ತಂಪು ತಂಪು ಅನ್ನಿಸುತ್ತೆ. ಅದು ಸಹಜ. ಈ ಕಬ್ಬಿನ ಹಾಲನ್ನ ಮಕ್ಕಳಿಂದ ಹಿಡಿದು ವಯಸ್ಕರು, ಹಿರಿಯರು ಸಹ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ಆದ್ರೆ ಈ ಕಬ್ಬಿನ ಹಾಲನ್ನ ಯಾರು ಕುಡಿಬಾರದು, ಯಾರು ಕುಡಿಯೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗತ್ತೆ, ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಬ್ಬು ಸಿಹಿಯಾದ ಪದಾರ್ಥ. ಅದರಲ್ಲೂ ಬೇಸಿಗೆಯಲ್ಲಿ ಐಸ್ ಮಿಕ್ಸ್ ಮಾಡಿಕೊಂಡು ಕಬ್ಬಿನ ಹಾಲನ್ನ ಕುಡಿದ್ರೆ ಸಾಕು, ದೇಹಕ್ಕೆ ತಂಪು ಅನ್ನಿಸೋದರ ಜೊತೆಗೆ ಶಕ್ತಿಯನ್ನು ಕೂಡ ಇದು ನೀಡುತ್ತೆ. ಬೇಸಿಗೆಯಲ್ಲಿ ಕಬ್ಬಿನ ಜ್ಯೂಸನ್ನ ಕುಡಿಯೋಕೆ ಇಷ್ಟಪಡೋರು ಅದರ ಸೇವನೆಯ ಕುರಿತಾದ ಪ್ರಯೋಜನಕಾರಿ ಅಂಶಗಳನ್ನಲ್ಲದೆ ಅದು ದೇಹದ ಮೇಲೆ ಉಂಟು ಮಾಡುವ ಇನ್ನಿತರೆ ಪರಿಣಾಮಗಳನ್ನ ತಿಳಿದುಕೊಂಡ್ರೆ ಒಳ್ಳೆಯದು. ನೈಸರ್ಗಿಕವಾಗಿ ದೊರೆಯುವಂತಹ ಕಬ್ಬು ಹೇಗೆ ಆರೋಗ್ಯಕ್ಕೆ ಉತ್ತಮವೋ, ವಾಸ್ತವದಲ್ಲಿ ಅದನ್ನ ಅತಿಯಾದ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ದೇಹಕ್ಕೆ ಹಾನಿ ಕೂಡ ಆಗಬಹುದು, ಸಮಸ್ಯೆಗಳಿಗೂ ಕಾರಣವಾಗಬಹುದು. ಮೊದಲನೇದಾಗಿ, ಯಾರೇ ಆಗಲಿ ಕಬ್ಬಿನ ಹಾಲನ್ನ ತಯಾರಿಸುವಂತಹ ಜಾಗವನ್ನ ಪರಿಶೀಲಿಸಬೇಕು. ಅಲ್ಲಿ ಹೈಜೀನ್ ತುಂಬಾನೇ ಮುಖ್ಯ. ಇನ್ನು ಕಬ್ಬಿನ ರಸವನ್ನ ಸಾಮಾನ್ಯವಾಗಿ ತೆರೆದ ವಾತಾವರಣದಲ್ಲಿ ತಯಾರಿಸುವುದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾದ ಮಾಲಿನ್ಯದ ಅಪಾಯವು ಉಂಟಾಗಬಹುದು. ಹಾಗಾಗಿ ವೈದ್ಯರು ನೈರ್ಮಲ್ಯ ಮತ್ತು ಶುಚಿತ್ವಕ್ಕೆ ಆದ್ಯತೆಯನ್ನ ಕೊಡಿ. ಹಾಗೂ ಗರ್ಭಿಣಿಯರು, ಅನಾರೋಗ್ಯದಿಂದ ಬಳಲುತ್ತಿರುವವರು ಮತ್ತು ರೋಗ ನಿರೋಧಕ ಶಕ್ತಿ ಇಲ್ಲದಂಥವರು, ಇಮ್ಯುನಿಟಿ ಪವರ್ ಕಡಿಮೆ ಇದ್ದವರು ಸರಿಯಾದ ಜಾಗವನ್ನ ಆಯ್ಕೆ ಮಾಡಿಕೊಂಡು ನೈರ್ಮಲ್ಯ ಮತ್ತು ಶುಚಿತ್ವದ ಕಡೆ ಗಮನ ಕೊಟ್ಟು ತದನಂತರ ಕಬ್ಬಿನ ಹಾಲನ್ನ ಕುಡಿಯಿರಿ ಅಂತ ಸಲಹೆ ಕೊಡ್ತಾರೆ. ಇನ್ನು ಸಿಹಿಯಾದ ಕಬ್ಬಿನ ಹಾಲನ್ನ ಸೇವಿಸೋಕ್ಕಿಂತ ಮುಂಚೆ ನಿಮಗೆ ಮಧುಮೇಹದ ಕಾಯಿಲೆ ಇದೆಯಾ, ಶುಗರ್ನಿಂದ ಬಳಲುತ್ತಿದ್ದೀರಾ? ಹಾಗಾದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಕಬ್ಬಿನ ರಸವನ್ನ ಸೇವಿಸಬೇಕು, ಇದರ ಅಂದಾಜು ನಿಮಗಿರಬೇಕು. ಪ್ರತಿ ಲೋಟ ಕಬ್ಬಿನ ರಸವು ಸುಮಾರು 40ರಿಂದ 50 ಗ್ರಾಂ ಸಕ್ಕರೆಯನ್ನ ಹೊಂದಿರುತ್ತೆ. ನೈಸರ್ಗಿಕವಾದದ್ದು, ತಂಪಾಗಿದೆ ಅಂತ ನಿತ್ಯವೂ ಕುಡಿದ್ರೆ ಈ ಕಬ್ಬಿನ ಹಾಲು ದೇಹದ ಮೇಲೆ ಪರಿಣಾಮವನ್ನ ಬೀರಿ ಶುಗರ್ ಹೆಚ್ಚಾಗುವುದಕ್ಕೆ ಕಾರಣವಾಗಬಹುದು. ತ್ವರಿತವಾಗಿ ಶುಗರ್ ಏರಿಕೆಯಾಗುವ ಕಾರಣ ಕಬ್ಬಿನ ಹಾಲನ್ನ ಅತಿಯಾದ ಪ್ರಮಾಣದಲ್ಲಿ ಸೇವಿಸದಿರುವುದಕ್ಕೆ ಸಲಹೆ ನೀಡ್ತಾರೆ ವೈದ್ಯರು. ಇನ್ನು ಡಯಟ್ನಲ್ಲಿರುವವರು, ಅಂದ್ರೆ ತೂಕದ ಬಗ್ಗೆ ಅತಿಯಾದ ಕಾಳಜಿ ಉಳ್ಳಂಥ ಮತ್ತು ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತ ನಾನಾ ಕಸರತ್ತನ್ನ ಮಾಡಿಕೊಳ್ಳೋರು ಸಹ ಈ ಒಂದು ಕಬ್ಬಿನ ಹಾಲನ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಯಾಕೆ ಅಂದ್ರೆ ದೇಹದಲ್ಲಿ ತೂಕ ಹೆಚ್ಚಾಗುವಲ್ಲಿ ಈ ಕಬ್ಬಿನ ಹಾಲು ಕೂಡ ಪಾತ್ರವನ್ನ ವಹಿಸುತ್ತೆ. 1 ಗ್ಲಾಸ್ ಕಬ್ಬಿನ ಜ್ಯೂಸ್ ಸೇವನೆ ಸುಮಾರು 150ರಿಂದ 200 ಕ್ಯಾಲೋರಿಗಳನ್ನ ಹೊಂದಿರುತ್ತೆ. ಹಾಗಾಗಿ ಈ ದ್ರವ ಸಕ್ಕರೆ ರೂಪದಲ್ಲಿ ದೇಹವನ್ನ ಸೇರಿ ಕ್ಯಾಲರಿಯನ್ನ ಜಾಸ್ತಿ ಮಾಡುತ್ತೆ. ಮತ್ತು ದ್ರವ ರೂಪದಲ್ಲಿ ಈ ಕಬ್ಬಿನ ರಸ ಇರೋದ್ರಿಂದ ಇದು ಹೊಟ್ಟೆ ತುಂಬಿದಂತೆ ಅನಿಸೋದಿಲ್ಲ, ಮೇಲಿಂದ ಮೇಲೆ ಹಸಿವಾಗೋಕೆ ಶುರುವಾಗುತ್ತೆ. ಇನ್ನು ನಮ್ಮ ಯಕೃತ್ಗೂ ಕೂಡ ಕೊಬ್ಬಿನ ರಸ ಅಷ್ಟೇನು ಒಳ್ಳೆಯದಲ್ಲ. ಕಬ್ಬಿನ ರಸದಲ್ಲಿರುವ ಸುಕ್ರೋಸ್ ದೇಹವನ್ನ ಪ್ರವೇಶಿಸಿದ ನಂತರ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ವಿಭಜನೆಯಾಗುತ್ತೆ. ಅತಿಯಾದಂತಹ ಫ್ರಕ್ಟೋಸ್ ಸೇವನೆ ಯಕೃತ್ನಲ್ಲಿ ಕೊಬ್ಬಿನ ರೂಪದಲ್ಲಿ ಸಂಗ್ರಹವಾಗುತ್ತೆ. ಇದರಿಂದಾಗಿ ಕೊಬ್ಬಿನ ಯಕೃತ್ತಿನ ಸ್ಥಿತಿಗಳು ಉಲ್ಬಣವಾಗುತ್ತೆ. ಆದ್ದರಿಂದ ಯಕೃತ್ತಿನ ಕೊಬ್ಬಿನ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರಿಗೆ ಕೊಬ್ಬಿನ ರಸವನ್ನ ಕುಡಿಯೋದಕ್ಕೆ ಸಜೆಸ್ಟ್ ಮಾಡುವುದಿಲ್ಲ. ಇನ್ನು ಮುಖ್ಯವಾಗಿ ಮೂತ್ರಪಿಂಡದ ಸಮಸ್ಯೆಯಿಂದ ನೀವೇನಾದ್ರೂ ಬಳಲ್ತಿದ್ರೆ ಯಾವುದೇ ಕಾರಣಕ್ಕೂ ವೈದ್ಯರನ್ನ ಕೇಳದೆ ಕಬ್ಬಿನ ರಸವನ್ನ ಸೇವಿಸಬಾರದು. 1 ಗ್ಲಾಸ್ ಜ್ಯೂಸ್ ಸುಮಾರು 250ರಿಂದ 300 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನ ಹೊಂದಿರುತ್ತೆ. ಮೂತ್ರಪಿಂಡದ ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗೆ ಇದು ದೇಹದೊಳಗೆ ಸಂಗ್ರಹವಾಗಬಹುದು. ಅಂತಹ ಶೇಖರಣೆಯು ಹೃದಯ ಮತ್ತು ಸ್ನಾಯುಗಳ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮವನ್ನ ಉಂಟು ಮಾಡುತ್ತೆ. ಇನ್ನು ಈ ಕಬ್ಬಿನ ರಸವು ಜಠರಗಳಿರುವಂತಹ ಪ್ರದೇಶದ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ. ಇದು ಹೊಟ್ಟೆ ನೋವು, ಸೆಳೆತ, ಹೊಟ್ಟೆ ಉಬ್ಬುವುದು, ಅನಿಲ ಮತ್ತು ಅತಿಸಾರ, ಮಲಬದ್ಧತೆ ಇವೆಲ್ಲವನ್ನ ಒಳಗೊಂಡಿರುತ್ತೆ. ಹಾಗಾಗಿ ಸಕ್ಕರೆ ಅಂಶವು ಕರುಳಿನೊಳಗೆ ಆಸ್ಮೋಟಿಕ್ ಪರಿಣಾಮವನ್ನ ಉಂಟು ಮಾಡಬಹುದು. ಉಬ್ಬೋದು, ಅನಿಲ ಅಥವಾ ಸಡಲ ಚಲನೆಗಳಂತಹ ಸಮಸ್ಯೆಗಳಿಗೆ ಈ ಕಬ್ಬಿನ ಹಾಲು ಕಾರಣವಾಗಬಹುದು. ಸೂಕ್ಷ್ಮ ಹೊಟ್ಟೆ ಇರುವವರಿಗೆ ಇದು ಪ್ರಚೋದಕವಾಗಿಯೂ ಕೂಡ ಕಾರ್ಯನಿರ್ವಹಿಸಬಹುದು. ಹೊಟ್ಟೆಯ ಅಸಮಾಧಾನ, ಕಿರಿಕಿರಿ ಇದರಿಂದ ಉಂಟಾಗಬಹುದು. ಹಾಗಾಗಿ ಇದನ್ನ ತಪ್ಪಿಸೋದೇ ಒಳ್ಳೆಯದು. ಒಟ್ಟಾರೆ ಯಾವುದೇ ಪದಾರ್ಥ
ನೈಸರ್ಗಿಕವಾಗಿ ದೊರೆತರೂ ಕೂಡ ಅದರ ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ನಂತರ ಅದನ್ನ ಸೇವಿಸೋದು ಬಹಳಾನೇ ಒಳ್ಳೆಯದು. ಇದು ಕಬ್ಬಿನ ಹಾಲಿನ ಕುರಿತಾದಂತಹ ಇಂಟ್ರೆಸ್ಟಿಂಗ್ ವಿಷಯವಾಗಿತ್ತು. ಇಂತಹ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್.